ಆತ್ಮೀಯ ವಿದ್ಯಾರ್ಥಿಗಳೇ, ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ 10ನೇ ತರಗತಿಯ ಗಣಿತದ 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣದ ಜೋಡಿಗಳು ಈ ಪಾಠದಲ್ಲಿನ ಅಂಕಗಳನ್ನ ಸುಲಭವಾಗಿ ಯಾವ ರೀತಿ ತೆಗೆದುಕೊಳ್ಬೇಕು, ಪಾಸಿಂಗ್ ಪ್ಯಾಕೇಜ್ ಅನ್ನ ಹಿಂದಿನ ವಿಡಿಯೋಸ್ ನಲ್ಲಿ ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋನಲ್ಲಿ ಎಕ್ಸ್ಟ್ರಾ ಕ್ವಶನ್ಸ್ ಅನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನ ನೋಡೋಣ. ಹೇಳಿಕೆ ರೂಪದಲ್ಲಿ ಕೊಟ್ಟಂತ ಪ್ರಶ್ನೆಗಳನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅದೇ ರೀತಿ ತಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡುವ ಮುಖಾಂತರ ನಮ್ಮ ಎಲ್ಲಾ ವಿಡಿಯೋಸ್ಗಳ ನೋಟಿಫಿಕೇಶನ್ ತಾವು ಪಡೆದುಕೊಳ್ಬಹುದು. ಇದೇ ರೀತಿ ಮುಂದಿನ ಆನ್ಲೈನ್ ಕ್ಲಾಸ್ ಕೂಡ ತಾವು ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ವಿದ್ಯಾರ್ಥಿಗಳೇ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಮ್ಮ ಆರಾಧ್ಯ ಟ್ಯೂಟೋರಿಯಲ್ ಆಪ್ ಅನ್ನ ಲಿಂಕ್ ಅನ್ನು ಕೊಟ್ಟಿರ್ತೇನೆ. ಆ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕೋರ್ಸ್ ಗಳಿಗೆ ಕೂಡ ತಾವು ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣದ ಜೋಡಿಗಳು ಪಾಠದಲ್ಲಿನ ಹೇಳಿಕೆ ರೂಪದಲ್ಲಿದ್ದಂತ ಲೆಕ್ಕಗಳನ್ನ ನೋಡೋಣ. ಮೊದಲನೇ ಪ್ರಶ್ನೆಯಲ್ಲಿ 5 ವರ್ಷಗಳ ಹಿಂದೆ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ 3 ಪಟ್ಟು ಆಗಿತ್ತು. 10 ವರ್ಷಗಳ ಬಳಿಕ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ 2 ಪಟ್ಟು ಆಗುತ್ತದೆ. ಹಾಗಾದ್ರೆ ನೂರಿ ಮತ್ತು ಸೋನುವಿನ ಈಗಿನ ವಯಸ್ಸೆಷ್ಟು ಅಂತೇಳಿ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಹೇಳಿಕೆ ರೂಪದಲ್ಲಿ. ಇದನ್ನ ಮೊದಲಿಗೆ ಕೊಟ್ಟಂತ ದತ್ತಾಂಶಗಳನ್ನು ಬರ್ಕೊಳ್ಬೇಕು. 5 ವರ್ಷಗಳ ಹಿಂದೆ ನೂರಿಯ ವಯಸ್ಸು ಎಕ್ಸ್ ಆಗಿರಲಿ. ಸೋನುವಿನ ವಯಸ್ಸು ವೈ ಆಗಿರಲಿ. ಈ ರೀತಿ ಬರ್ಕೊಳ್ಬೇಕು. 5 ವರ್ಷಗಳ ಹಿಂದೆ ಅಂತಂದಾಗ 5 ವರ್ಷಗಳ ಹಿಂದೆ ನೂರಿಯ ವಯಸ್ಸು 5 ವರ್ಷಗಳ ಹಿಂದಿನ ನೂರಿಯ ವಯಸ್ಸು ಎಷ್ಟಾಗ್ತದ ಅಂತಂದ್ರೆ ಎಕ್ಸ್ ಮೈನಸ್ 5. ಅದೇ ರೀತಿ 5 ವರ್ಷಗಳ ಹಿಂದಿನ ಸೋನುವಿನ ವಯಸ್ಸು ಎಕ್ಸ್ ವೈ ಮೈನಸ್ 5. 10 ವರ್ಷಗಳ ಬಳಿಕ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ 2 ಪಟ್ಟು ಆಗ್ತದ. 10 ವರ್ಷಗಳ ಬಳಿಕ ಅಂತಂದಾಗ 10 ವರ್ಷಗಳ ಬಳಿಕ ನೂರಿಯ ವಯಸ್ಸು ಎಕ್ಸ್ ಪ್ಲಸ್ 10. ಅದೇ 10 ವರ್ಷಗಳ ಬಳಿಕ ಸೋನುವಿನ ವಯಸ್ಸು ಸೋನುವಿನ ವಯಸ್ಸು 10 ವರ್ಷಗಳ ಬಳಿಕ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ 2ರಷ್ಟು ಆಗುತ್ತದೆ. ಹಾಗಾದ್ರೆ ನೂರಿಯ ವಯಸ್ಸು ಸೋನುವಿನ ಈಗಿನ ವಯಸ್ಸು ಎಷ್ಟು? 2ರಷ್ಟು ಆಗ್ತದ ಅಂತಂದ್ರೆ ಇದ್ರದ್ದು 2 ಪಟ್ಟು ಆಗ್ತದ. ವೈ ಪ್ಲಸ್ 10 ಇದ್ರ 2 ಪಟ್ಟು ಇಲ್ಲಿ ಸೋನುವಿನ ವಯಸ್ಸನ್ನ ಆಗ್ತದ. ಅದನ್ನು ಹೇಳಿಕೆ ರೂಪದಲ್ಲಿ ಮುಂದೆ ಬರ್ಕೊಳ್ಳೋಣ. ಇವಾಗ ಮತ್ತೆ ಮೊದಲಿಂದ ಹೇಳಿಕೆ ಪ್ರಕಾರ 5 ವರ್ಷಗಳ ಹಿಂದೆ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ 3 ಪಟ್ಟು ಆಗಿತ್ತು. 5 ವರ್ಷಗಳ ಹಿಂದೆ ಅಂತಂದಾಗ ಇವೆರಡು ಬಂದು 10 ವರ್ಷಗಳ ನಂತರ ಅಂದ್ರೆ ಇದು ಬಂತು. ಸೋನುವಿನ ವಯಸ್ಸು 3 ಪಟ್ಟು ಆಗಿತ್ತು. ಯಾರ ವಯಸ್ಸಿನಕ್ಕಿಂತ? ನೂರಿಯ ವಯಸ್ಸಿಗಿಂತ. ಹೇಳಿಕೆಯಂತೆ 5 ವರ್ಷಗಳ ಹಿಂದೆ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ 3 ಪಟ್ಟು. ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ 3 ಪಟ್ಟು. ಸೋನುವಿನ ವಯಸ್ಸಲ್ಲಿ ವೈ ಮೈನಸ್ 3 ಅಂತ ತಗೊಂಡು ಅದ್ರ 3 ಪಟ್ಟು ಆಗ್ತದ. ಎಕ್ಸ್ ಮೈನಸ್ 5 ಈಕ್ವಲ್ಸ್ ಟು 3 ಇಂಟು ವೈ ಮೈನಸ್ 5. ಕರೆಕ್ಟ್ ಆಗ್ತಾ? 5 ವರ್ಷಗಳ ಹಿಂದೆ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ 3 ಪಟ್ಟು ಆಗಿತ್ತು. ಕರೆಕ್ಟ್ ಆಯ್ತು. ಇದನ್ನು ಗುಣಿಸಿದಾಗ ಎಕ್ಸ್ ಮೈನಸ್ 5 ಈಕ್ವಲ್ಸ್ ಟು 3 ವಾಯು ಮೈನಸ್ 15. ಇವೆರಡನ್ನ ಈ ಕಡೆ ತಂದಾಗ ಎಕ್ಸ್ ಮೈನಸ್ 5 ಮೈನಸ್ 3 ವಾಯು ಮೈನಸ್ ಪ್ಲಸ್ 15 ಈಕ್ವಲ್ಸ್ ಟು 0. ಎಕ್ಸ್ ಮೈನಸ್ 3 ವಾಯು ಪ್ಲಸ್ 10 ಈಕ್ವಲ್ಸ್ ಟು 0. ಸಮೀಕರಣ 1 ಸಿಕ್ತು. 1ನೇ ಹೇಳಿಕೆ ಪ್ರಕಾರ. ಇನ್ನು 2ನೇ ಹೇಳಿಕೆ ಪ್ರಕಾರ 10 ವರ್ಷಗಳ ಬಳಿಕ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ
2 ಪಟ್ಟು ಆಗುತ್ತದೆ 10 ವರ್ಷಗಳ ಬಳಿಕ. ಹೇಳಿಕೆಯಂತೆ x ಪ್ಲಸ್ 10 ಈಕ್ವಲ್ಸ್ ಟು 10 ಇಂಟು ಎಷ್ಟು? 10 ಪಟ್ಟು 2 ಪಟ್ಟು 2 ಇಂಟು y ಪ್ಲಸ್ 10 x ಪ್ಲಸ್ 10 ಈಕ್ವಲ್ಸ್ ಟು 2y ಮೈನಸ್ ಪ್ಲಸ್ 20 x ಮೈನಸ್ 2y ಓಕೆ. ಮುಂದೆ ಈ ಮೈನಸ್ 2y ಈ ಕಡೆ ಬಂತು, ಪ್ಲಸ್ 10 ಮೈನಸ್ 20 ಈಕ್ವಲ್ಸ್ ಟು 0. ಎಕ್ಸ್ ಮೈನಸ್ 2y ಮೈನಸ್ 10 ಈಕ್ವಲ್ಸ್ ಟು 0. ಇದು ಸಮೀಕರಣ 2. ಸಮೀಕರಣ 1 ಮತ್ತು 2 ಸಿಕ್ತು. ಸಮೀಕರಣ 1 ಮತ್ತು 2 ಅನ್ನು ತಗೊಂಡು ವರ್ಧಿಸುವ ವಿಧಾನ ಮಾಡಬಹುದು ಅಥವಾ ಆದೇಶಿಸುವ ವಿಧಾನದಿಂದ ಬಿಡಿಸ್ಬೋದಾ? ಇವಾಗ ಸ್ವಲ್ಪ ಟ್ರೈ ಮಾಡ್ರಿ. ಸಮೀಕರಣ 1 ಮತ್ತು 2 ಅನ್ನು ವರ್ಧಿಸಿದಾಗ ಸಮೀಕರಣ 1 x ಮೈನಸ್ 3y ಪ್ಲಸ್ 10 ಈಕ್ವಲ್ಸ್ ಟು 0. x ಮೈನಸ್ 2y ಮೈನಸ್ 10 ಈಕ್ವಲ್ಸ್ ಟು 0. ಚಿಹ್ನೆಗಳನ್ನು ಚೇಂಜ್ ಮಾಡಬೇಕು. ಮೈನಸ್ ಪ್ಲಸ್ ಪ್ಲಸ್ 2 ಕ್ಯಾನ್ಸಲ್ ಆಯ್ತು. ಪ್ಲಸ್ 2 ಆದಾಗ ಮೈನಸ್ y ಅನ್ನೋದ್ರ ಮೈನಸ್ y, ಇಲ್ಲಿ ಪ್ಲಸ್ 20 ಈಕ್ವಲ್ಸ್ ಟು 0. y ಈಕ್ವಲ್ಸ್ ಟು 20. y ಈಕ್ವಲ್ಸ್ ಟು 20 ಬಂತು. ಅದು ಸಮೀಕರಣ 1ರಲ್ಲಿ ಆದೇಶ ಮಾಡಬೇಕು ಅಥವಾ ಸಮೀಕರಣ 2ರಲ್ಲಿ ಆದೇಶ ಮಾಡಬೇಕು. ಸಮೀಕರಣ 1ರಲ್ಲಿ y ಈಕ್ವಲ್ಸ್ ಟು 20 ಅನ್ನು ಆದೇಶಿಸಿದಾಗ ಸಮೀಕರಣ 1 x ಮೈನಸ್ 3y ಪ್ಲಸ್ 10 y ಬೆಲೆ 20 x ಮೈನಸ್ 23 60 ಪ್ಲಸ್ 10 ಈಕ್ವಲ್ಸ್ ಟು 0. 60ರಲ್ಲಿ 10 ಅನ್ನೋದ್ರ x ಈಕ್ವಲ್ಸ್ ಟು 50. x ಈಕ್ವಲ್ಸ್ ಟು 50, y ಈಕ್ವಲ್ಸ್ ಟು 20. ಒಂದ್ಸರಿ ಆನ್ಸರ್ನ ಚೆಕ್ ಮಾಡ್ರಿ. ಬರ್ಕೊಂಬಂದಿದ್ರು ಬರ್ಕೋರಿ ಹತ್ತಲ್ಲ.
ಆಯ್ತು. ನೆಕ್ಸ್ಟ್ ಪ್ರಶ್ನೆ. ಓಕೆ, ನೆಕ್ಸ್ಟ್ ಪ್ರಶ್ನೆ. 2 ಅಂಕೆಯ ಒಂದು ಸಂಖ್ಯೆಯ ಅಂಕಿಗಳ ಮೊತ್ತ 9. ಇದರಲ್ಲಿ ಅಂಕೆಗಳ ಕ್ರಮವನ್ನ ಅದಲು ಬದಲು ಮಾಡಿದಾಗ ಸಿಗುವ ಸಂಖ್ಯೆಯನ್ನ ಇಮ್ಮಡಿಗೊಳಿಸಿದರೆ ಅದು ಮೊದಲನೆಯ ಸಂಖ್ಯೆಯ 9ರಷ್ಟಕ್ಕೆ ಸಮವಾಗುತ್ತದೆ. ಆ ಸಂಖ್ಯೆಯನ್ನ ಕಂಡುಹಿಡಿಯಿರಿ. 2 ಅಂಕೆಯ ಸಂಖ್ಯೆ ಅಂತಂದಾಗ ಸಪೋಸ್ ಇದು 24 ಅಂತ ತಿಳ್ಕೊರಿ. 24 ಅನ್ನೋದು 2 ಅಂಕೆಯ ಸಂಖ್ಯೆ. ಅದಲು ಬದಲು ಅಂತಂದಾಗ 4 2 24ನ್ನ ಇಟ್ಟು ಬಿಡಿ ಸ್ಥಾನದಲ್ಲಿ 10 ಸ್ಥಾನವನ್ನ ಬಿಡಿ ಸ್ಥಾನವನ್ನು ಕನ್ವರ್ಟ್ ಮಾಡಿದಾಗ ಅದಲು ಬದಲು ಅಂತ ಹೇಳಾಗ್ತದ. ಸಿಗುವ ಸಂಖ್ಯೆಯನ್ನ ಇಮ್ಮಡಿಗೊಳಿಸಿದರೆ ಸಿಗುವ ಸಂಖ್ಯೆಯನ್ನ ಡಬಲ್ ಮಾಡಿದಾಗ ಅದು ಮೊದಲನೇ ಸಂಖ್ಯೆಗೆ 9ರಷ್ಟಕ್ಕೆ ಸಮಾನ ಆಗ್ತದ ಅಂತ ಹೇಳಿ ಕೊಡ್ತಾರೆ. ಹಾಗಾದ್ರೆ ಆ ಸಂಖ್ಯೆಗಳನ್ನ ಯಾವ ಅನ್ನೋದನ್ನ ಕಂಡುಹಿಡೋಣ. ಪರಿಹಾರ ಇದ್ರದ್ದು ಪರಿಹಾರ ಆ 2 ಅಂಕೆಯ ಒಂದು ಸಂಖ್ಯೆ ಅಂಕಿಗಳ ಮೊತ್ತ x ಪ್ಲಸ್ y ಈಕ್ವಲ್ಸ್ 9. ಇಲ್ಲಿ y ಈಕ್ವಲ್ಸ್ 9 ಮೈನಸ್ x ಅಂತ ಹೇಳಿ ಈ ರೀತಿನೂ ತಗೋಬಹುದು. ಇದನ್ನಿರಲಿ. ಇದರಲ್ಲಿ ಅಂಕೆಗಳ ಕ್ರಮವನ್ನ x y ಈಕ್ವಲ್ಸ್ y x ಅಂತ ಹೇಳಾಗ್ತದೆ. ಕ್ರಮವನ್ನ ಅದಲು ಬದಲು ಮಾಡಿದಾಗ ಸಿಗುವ ಸಂಖ್ಯೆಯು ಇಮ್ಮಡಿಗೊಳಿಸಿದರೆ ಇಲ್ಲಿ ತಗೋಬೇಕು. ಅದು ಮೊದಲನೆಯ ಸಂಖ್ಯೆ. ಸಿಗುವ ಸಂಖ್ಯೆ ಇದು 10x ಪ್ಲಸ್ y ಈಕ್ವಲ್ಸ್ 10y ಪ್ಲಸ್ x. ಇದನ್ನ ಇಮ್ಮಡಿಗೊಳಿಸಿದರೆ ಅಂತ ಕೊಟ್ಟರಲ್ಲ, ಇದನ್ನ ತಗೊಂಡಿಲ್ಲ ನಾವು ಮೊದಲು. ಇಮ್ಮಡಿಗೊಳಿಸಿದರೆ ಅದು ಮೊದಲನೇ ಸಂಖ್ಯೆಯ 9ರಷ್ಟಕ್ಕೆ ಸಮಾನ ಆಗ್ತದ ಅಂತೇಳಿ ಈ ರೀತಿ ಕೊಡ್ತಾರೆ. ಸಿಗುವ ಸಂಖ್ಯೆ ಇದನ್ನ ಇಮ್ಮಡಿಗೊಳಿಸಬೇಕು, ಇದನ್ನ 9ರಷ್ಟು ಸಮ ಆಗ್ತದ. ಓಕೆ, ಬರುವ ಸಿಗುವ ಸಂಖ್ಯೆಯನ್ನ ಇಮ್ಮಡಿಗೊಳಿಸಿದರೆ ಅದು ಮೊದಲನೇ ಸಂಖ್ಯೆಯ 9ರಷ್ಟಕ್ಕೆ ಸಮಾನ ಆಗ್ತದೆ. ಇದೇ ಕರೆಕ್ಟ್. 9 ಇದು 2x ಇದು 9. ಇಲ್ಲಿ ಏನಾಗ್ತದ 20x ಪ್ಲಸ್ 2y ಈಕ್ವಲ್ಸ್ 9y ಪ್ಲಸ್ 9x. 9x 20x ಮೈನಸ್ 9x ಪ್ಲಸ್ 2y ಮೈನಸ್ 9 ಈಕ್ವಲ್ಸ್ 0. 20ರಲ್ಲಿ 9 ಹೋದ್ರ 11x. ಇಲ್ಲಿ 90y 90yದಲ್ಲಿ 2y ಏನೋದ್ರ 88. ಓಕೆ, ಮೈನಸ್ 88y ಈಕ್ವಲ್ಸ್ 0. ಇದು y ಈಕ್ವಲ್ಸ್ ಎಷ್ಟದ ಇಲ್ಲಿ 9 ಮೈನಸ್ x ಅಂತ ಹೇಳ್ದ. ಸಮೀಕರಣ 2 ರಲ್ಲಿ y ಈಕ್ವಲ್ಸ್ 9 ಮೈನಸ್ x ಅನ್ನು ಆದೇಶಿಸಿದಾಗ ಸಮೀಕರಣ 2ರಲ್ಲಿ y ಬೆಲೆಯನ್ನು ಆದೇಶ ಮಾಡಿದಾಗ ಏನ್ ಸಿಗ್ತದೆ ಅಂತಂದ್ರೆ ಅದು ಇಲ್ಲಿ ಆದೇಶ ವಿಧಾನದಿಂದ ಮಾಡುತ್ತದೆ. ಮೊದಲನೇ ಲೆಕ್ಕ ವರ್ಜಿಸುವ ವಿಧಾನದಿಂದ ಮಾಡಿದ್ವು, ಆದ್ರೂ ಇಲ್ಲೊಂದ್ ಸ್ವಲ್ಪ ತಪ್ಪು ಮಾಡಿದ್ವು, ಬಂದಿಲ್ಲ ಉತ್ತರ. ಇವಾಗ ಬರ್ತದೆ 11x ಮೈನಸ್ 88 ಇಂಟು y ಬೆಲೆ ಅಂತಂದ್ರೆ 9 ಮೈನಸ್ x ಈಕ್ವಲ್ಸ್ 0. ಇಲ್ಲಿ 11 ಕಾಮನ್ ತೆಗೆದಾಗ x ಮೈನಸ್ 8 ಇಂಟು 9 ಮೈನಸ್ x ಈಕ್ವಲ್ಸ್ 0. 11 ಆ ಕಡೆ ಕಳಿಸಿದಾಗ 0 ಆಯ್ತು. x ಮೈನಸ್ 8 9 72 ಮೈನಸ್ 8x ಈಕ್ವಲ್ಸ್ 0. 8x ನಲ್ಲಿ ಒಂದು x ಅನ್ನು ಹೋದ್ರ 7x ಮೈನಸ್ 72 ಈಕ್ವಲ್ಸ್ 0. 7x ಈಕ್ವಲ್ಸ್ 72 x ಈಕ್ವಲ್ಸ್ 72 ಭಾಗಿಲೆ 7. ಮತ್ತೆ ತಪ್ಪಾಯ್ತಾ ಇಲ್ಲಿ? ಇದು ಪ್ಲಸ್ ಅಲ್ಲ? ಓಕೆ, 9x ಆಗ್ತದೆ. ಸರಿ, 8 ಪ್ಲಸ್ x 9x 9x ಈಕ್ವಲ್ಸ್ 72. x ಬೆಲೆ 72 ಭಾಗಿಲೆ 9 ಅಂದ್ರೆ 8 ಅಂತ ಹೇಳಿ ಬರ್ತದ. 8 9 72. ಇದು ಕರೆಕ್ಟ್ ಬಂತು. y ಬೆಲೆ ಸಮೀಕರಣ
ಒಂದಂತೆ ತಗೊಂಡಿಲ್ಲ, ಇದಕ್ಕೆ ಒಂದು. ಸಮೀಕರಣ ಒಂದರಲ್ಲಿ ಎಕ್ಸ್ ಈಕ್ವಲ್ ಟು 8 ಆದೇಶಿಸಿದಾಗ ಎಕ್ಸ್ ಈಕ್ವಲ್ ಟು 8 ಆದೇಶಿಸಿದಾಗ ಸಮೀಕರಣ ಒಂದು y ಈಕ್ವಲ್ಸ್ ಟು 9 ಮೈನಸ್ ಎಕ್ಸ್, y ಈಕ್ವಲ್ಸ್ ಟು 9 ಮೈನಸ್ 8, y ಬೆಲೆ 1, y ಬೆಲೆ 1, x ಬೆಲೆ 8. ಹಾಗಾಗಿ ಆ ಎರಡು ಅಂಕಿಗಳ ಸಂಖ್ಯೆ ಏನಾಗ್ತದೆ ಅಂದ್ರೆ 81, ಅದನ್ನ ಅದಲು ಬದಲು ಮಾಡಿದಾಗ 18. ಈ ರೀತಿ ಸಂಖ್ಯೆಗಳನ್ನು 81 ಮತ್ತು 18 ಅಂತ ಸಿಗ್ತದೆ. ಈ ರೀತಿ ಎಕ್ಸ್ ಮತ್ತು y ಬೆಲೆಯನ್ನು ಕಂಡುಹಿಡಿಯಬಹುದು. ಬರ್ಕೋತೀರಿ? ಮತ್ತೊಂದು ಸರಿ ಮಾಡೋದು ತಿಳಿದಲ್ಲದು. ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ಕರೆಕ್ಟ್ ಆಗಿ ಉತ್ತರ ಬರ್ತದೆ. ಅದು ಒಂದು ಸ್ವಲ್ಪ ತಪ್ಪಾಗಿರ್ತಲ್ಲ ಮತ್ತೊಂದು ಸರಿ. ಆಯ್ತಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು 5, 2x ಮೈನಸ್ 3y ಈಕ್ವಲ್ಸ್ ಟು 4 ವರ್ಜಿಸುವ ವಿಧಾನದಿಂದ ಬಿಡಿಸೋದು. ಇದು ಈಸಿ ಅದ. ಸಮೀಕರಣ ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು 5, ಸಮೀಕರಣ 1. 2x ಮೈನಸ್ 3y ಈಕ್ವಲ್ಸ್ ಟು 4, ಸಮೀಕರಣ 2. ಏನನ್ನು ಮಾಡಬೇಕು? ಸಮೀಕರಣ 1ಕ್ಕೆ 2ರಿಂದ ಗುಣಿಸಬೇಕು. ಸಮೀಕರಣ 1ಅನ್ನು 2ರಿಂದ ಗುಣಿಸಿ ಸಮೀಕರಣ 1 ಮತ್ತು 2 ವರ್ಜಿಸಿದಾಗ 1ರಿಂದ 2ರಿಂದ ಗುಣಿಸಿದಾಗ ಏನಾಗ್ತದ? ಈ ಸಮೀಕರಣವನ್ನ 2ರಿಂದ ಗುಣಿಸಿದಾಗ 2x ಪ್ಲಸ್ 2y 10 ಅಂತ ಬರ್ತದೆ. 2x ಪ್ಲಸ್ 2y ಈಕ್ವಲ್ಸ್ ಟು 10. ಇದನ್ನ 2x ಮೈನಸ್ 3y ಈಕ್ವಲ್ಸ್ ಟು 4. ಮೈನಸ್ ಪ್ಲಸ್ ಇಲ್ಲಿ ಮೈನಸ್ ಅಂತ ಆಗ್ತದೆ. 2 ಕ್ಯಾನ್ಸಲ್ ಆಯ್ತು. 2y ಪ್ಲಸ್ 3y 5y ಈಕ್ವಲ್ಸ್ ಟು 10. 10ರಲ್ಲಿ 5 ಹೋದ್ರೆ 6, 4 ಹೋದ್ರೆ 6. y ಬೆಲೆ ಎಷ್ಟು ಬರ್ತಾವ? y ಈಕ್ವಲ್ಸ್ ಟು 6/5. y ಬೆಲೆ 6/5 ಅನ್ನೋದು ಬಂತು. ಈ ಸಮೀಕರಣ 1ರಲ್ಲಿ ಅಥವಾ 2ರಲ್ಲಿ ಆದೇಶಿಸಬೇಕು. ಸಮೀಕರಣ 1ರಲ್ಲಿ y ಈಕ್ವಲ್ಸ್ ಟು 6/5 ಆದೇಶಿಸಿದಾಗ ಸಮೀಕರಣ 1 ಏನು? ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು 5 ಅಂತ ಹೇಳಿದೆ. ಎಕ್ಸ್ ಪ್ಲಸ್ 6/5 ಈಕ್ವಲ್ಸ್ ಟು 5. ಎಕ್ಸ್ ಈಕ್ವಲ್ಸ್ ಟು 5 ಮೈನಸ್ 6/5. ಲಸವನ್ನು ತೆಗೆದಾಗ ಲಸ ಇಲ್ಲಿ 6/5 ಅಂತ ಬಂದು ಎಕ್ಸ್ ಈಕ್ವಲ್ಸ್ ಟು ಲಸ 5, 5 25 ಮೈನಸ್ 6. ಎಕ್ಸ್ ಬೆಲೆ 19/5. ಎಕ್ಸ್ ಬೆಲೆ 19/5, ವೈ ಬೆಲೆ 6/5.
ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಒಂದು ನಗರದಲ್ಲಿ ಟ್ಯಾಕ್ಸಿ ಬಾಡಿಗೆಯು 2 ಭಾಗಗಳಿಂದ ಕೂಡಿದೆ. ಮೊದಲನೆಯದು ನಿಗದಿತ ಬಾಡಿಗೆ, ಎರಡನೇದು ಚಲಿಸಿದ ದೂರಕ್ಕೆ ಅನುಗುಣವಾಗಿ ಬಾಡಿಗೆ ಇದೆ. ಇವೆರಡನ್ನ ಸೇರಿ ಒಟ್ಟು ಬಾಡಿಗೆ ಎನ್ನುತ್ತೇವೆ. ಒಟ್ಟು ಬಾಡಿಗೆಯು 10 ಕಿಲೋಮೀಟರ್ ಪ್ರಯಾಣಕ್ಕೆ 105 ರೂಪಾಯಿ ಮತ್ತು 15 ಕಿಲೋಮೀಟರ್ ಪ್ರಯಾಣಕ್ಕೆ 155 ರೂಪಾಯಿ. ಹಾಗಾದರೆ ನಿಗದಿತ ಬಾಡಿಗೆ ಮತ್ತು ಪ್ರತಿ ಕಿಲೋಮೀಟರ್ನ ಪ್ರಯಾಣಕ್ಕೆ ಬಾಡಿಗೆ ದರಗಳನ್ನ ಕಂಡುಹಿಡಿಯಿರಿ. ಒಬ್ಬ ವ್ಯಕ್ತಿಯು 25 ಕಿಲೋಮೀಟರ್ ದೂರವನ್ನು ಪ್ರಯಾಣಿಸಿದರೆ ನೀಡಬೇಕಾದ ಒಟ್ಟು ಬಾಡಿಗೆ ಕಂಡುಹಿಡಿಯಿರಿ. ನಿಗದಿತ ಬಾಡಿಗೆ ಮತ್ತು ಒಟ್ಟು ಬಾಡಿಗೆ ಅಂತ ಕೊಟ್ಟರೆ, ನಿಗದಿತ ಬಾಡಿಗೆ ಎಕ್ಸ್ ಆಗಿರಲಿ. ಪರಿಹಾರ ನಿಗದಿತ ಬಾಡಿಗೆ ಅಂದ್ರೆ ಟ್ಯಾಕ್ಸ್, ಟ್ಯಾಕ್ಸ್ ಬಾಡಿಗೆ ಎಕ್ಸ್ ಆಗಿರಲಿ. ಒಂದು ಟ್ಯಾಕ್ಸಿಯ ಬಾಡಿಗೆ 2 ಭಾಗಗಳಿಂದ ಕೂಡಿದೆ. ಮೊದಲು ನಿಗದಿತ ಬಾಡಿಗೆ, ಮತ್ತೊಂದು ಎರಡನೇದು ಚಲಿಸಿದ ದೂರಕ್ಕೆ. ಚಲಿಸಿದ ದೂರದ ಬಾಡಿಗೆ y ಆಗಿರಲಿ. ಈಗ ಹೇಳಿಕೆಯಂತೆ ಮೊದಲನೇ ಹೇಳಿಕೆ ಏನ್ ಕೊಟ್ಟಾರ ಅಂತಂದ್ರೆ ಇವೆರಡನ್ನ ಸೇರಿ ಒಟ್ಟು ಬಾಡಿಗೆ ಎನ್ನುತ್ತೇವೆ. ಒಟ್ಟು ಬಾಡಿಗೆಯು 10 ಕಿಲೋಮೀಟರ್ ಪ್ರಯಾಣಕ್ಕೆ, ಇಲ್ಲಿ ಕಿಲೋಮೀಟರ್ ಅಂತ ತಗೊಂಡಾಗ ಇದು ತಗೊಂಡಿದ್ದು ಚಲಿಸಿದ ದೂರ ಅಂತಂದ್ರೆ ಇದು ಕಿಲೋಮೀಟರ್ ಅಂತ ಕನ್ಸಿಡರ್ ಮಾಡಬೇಕು. 10 ಕಿಲೋಮೀಟರ್ ಅಂದಾಗ 10x, ಎಕ್ಸ್ ಪ್ಲಸ್ 10 ವಾಯು ಈಕ್ವಲ್ಸ್ ಟು 105 ರೂಪಾಯಿ ಅಂತ ಹೇಳಿ ಆಗ್ತದ. ಯಾಕೆ 10 ವಾಯು ಅಂತ ತಗೊಂಡಿದ್ದು? ದೂರ 1 ಕಿಲೋಮೀಟರ್ ದೂರವನ್ನು ಹೋದ್ರೆ ವಾಯು ಕಿಲೋಮೀಟರ್ ಅಂತ ಆಗ್ತದ, ವಾಯು ಅಂತ ತಗೋತು. ಚಲಿಸಿದ ದೂರ ಎಷ್ಟಾಗ್ತದೋ ಅದನ್ನು ಅಷ್ಟು ಕೊಟ್ಟಾರೆ. ನಿಗದಿತ ಬಾಡಿಗೆ ಎಕ್ಸ್. ನೆಕ್ಸ್ಟ್ ಎರಡನೇ ಹೇಳಿಕೆ ಏನದ? ಮತ್ತು 15 ಕಿಲೋಮೀಟರ್ ಪ್ರಯಾಣಕ್ಕೆ, 15 ಕಿಲೋಮೀಟರ್ ಅಂದಾಗ ಎಕ್ಸ್ ಪ್ಲಸ್ 15 ವಾಯು ಈಕ್ವಲ್ಸ್ ಟು 155. ಇದು ಎರಡನೇ ಹೇಳಿಕೆ. ಸಮೀಕರಣ 1, ಸಮೀಕರಣ 2. ಸಮೀಕರಣ 1 ಮತ್ತು 2 ವರ್ಜಿಸಿದಾಗ, ಇಲ್ಲಿ ಬರೀತೀನಿ ನಾನು, ಆಮೇಲೆ ಮತ್ತೆ ವರ್ಜಿಸ್ತೀನಿ. ಸಮೀಕರಣ 1 ಮತ್ತು 2 ವರ್ಜಿಸಿದಾಗ ಸಮೀಕರಣ 1 ಮತ್ತು 2 ವರ್ಜಿಸಲಿಕ್ಕೆ ಡೈರೆಕ್ಟ್ ಆಗಿ ಬರ್ತದೆ. ಯಾಕಂದ್ರೆ ಎಕ್ಸ್ ಸೇಮ್ ಅದ, ಕಟ್ ಆಗ್ತದ. ಬೇರೆ ಅಕ್ಷರಗಳನ್ನು ಸಹಗುಣಕಗಳಿದ್ದಾಗ ಗುಣಾಕಾರ ಮಾಡ್ಬೇಕಾಗ್ತಿತ್ತು, ಗುಣಾಕಾರ ಮಾಡೋದು ನೆಸರಿ ಇಲ್ಲ. ವರ್ಜಿಸಿದಾಗ ಎರಡು ಏನಾಗ್ತವ ಅಂತಂದ್ರೆ ನೋಡೋಣ. ಎಕ್ಸ್ ಪ್ಲಸ್ 10 ವಾಯು ಈಕ್ವಲ್ಸ್ ಟು 105. ಇನ್ನೊಂದು ಎಕ್ಸ್ ಪ್ಲಸ್ 15 ವಾಯು ಈಕ್ವಲ್ಸ್ ಟು 155. ಮೈನಸ್ ಮೈನಸ್ ಇದು ಮೈನಸ್ ಅಂತ ಹೇಳಾಯ್ತು, ಎರಡು ಕ್ಯಾನ್ಸಲ್ ಆಯ್ತು. 10 ವಾಯುದಲ್ಲಿ ಮೈನಸ್ 15 ವಾಯು ಏನಾದ್ರೆ ಮೈನಸ್ 5 ವಾಯು ಈಕ್ವಲ್ಸ್ ಟು 155ರಲ್ಲಿ 105 ಹೋದಾಗ ಎಷ್ಟು ಉಳಿತದೆ? ಇಲ್ಲಿ 50 ಮೈನಸ್ 50. 155 ಅದರಲ್ಲಿ 105 ಹೋದಾಗ 0, 5 ಇದು 0, ಮೈನಸ್ 50. ಮೈನಸ್ ಮೈನಸ್ ಅನ್ನು ಕ್ಯಾನ್ಸಲ್ ಆಗ್ತದೆ. y ಈಕ್ವಲ್ಸ್ ಟು 50 ಭಾಗಿಲೆ 5 ಅಂದಾಗ y ಬೆಲೆ 10. ಅಂದ್ರ ಪ್ರತಿಯೊಂದು ಕಿಲೋಮೀಟರ್ ಚಲಿಸಲಿಕ್ಕೆ 10 ರೂಪಾಯಿನ ಬೇಕು. ನಿಗದಿತ ಬಾಡಿಗೆ ಎಷ್ಟದನ್ನು ಚೆಕ್ ಮಾಡೋದು. ಎಕ್ಸ್ ಬೆಲೆನ ಇಲ್ಲಿ ಸಮೀಕರಣ 1ರಲ್ಲಿ ಎಕ್ಸ್ ಈಕ್ವಲ್ಸ್ ಟು y ಈಕ್ವಲ್ಸ್ ಟು 10 ಆದೇಶಿಸಿದಾಗ ಸಮೀಕರಣ 1 ಏನದ? ಎಕ್ಸ್ ಪ್ಲಸ್ y ಅಂದ್ರ 10 ಇಂಟು 10 ಈಕ್ವಲ್ಸ್ ಟು 105. ಎಕ್ಸ್ ಪ್ಲಸ್ 100 ಈಕ್ವಲ್ಸ್ ಟು 105. ಎಕ್ಸ್ ಈಕ್ವಲ್ಸ್ ಟು 105 ಮೈನಸ್ 100. ಎಕ್ಸ್ ಬೆಲೆ ಎಷ್ಟು ಬರ್ತದ? 5. ನಿಗದಿತ ಬಾಡಿಗೆ 5 ರೂಪಾಯಿ. ಚಲಿಸಿದ ಪ್ರತಿಯೊಂದು ಕಿಲೋಮೀಟರ್ಗೆ ಎಷ್ಟಾಗ್ಲತ್ತದ? 10 ರೂಪಾಯಿ. ಆದ್ರೆ ಇಷ್ಟಕ್ಕೆ ಲೆಕ್ಕವನ್ನು ಮುಗ್ದಿಲ್ಲ. ಇನ್ನು ಏನ್ ಮಾಡ್ಬೇಕು ಅಂತಂದ್ರ, ಎಷ್ಟು ಒಬ್ಬ ವ್ಯಕ್ತಿ ಏನ್ ಮಾಡಿದ 25 ಕಿಲೋಮೀಟರ್ ದೂರಕ್ಕೆ, ಅವಾಗ ಎಷ್ಟು ಕೊಡ್ಬೇಕು? 25 ಕಿಲೋಮೀಟರ್ ದೂರ ಪ್ರಯಾಣಿಸಿದ ದೂರದ ಬಾಡಿಗೆ ಎಕ್ಸ್ ಪ್ಲಸ್ 25 ವಾಯು ಅನ್ನ ಕಂಡುಹಿಡಿಬೇಕು.
ಎಕ್ಸ್ ಪ್ಲಸ್ 25 ವಾಯು. ಎಕ್ಸ್ ಅಂದ್ರೆ 5 ಪ್ಲಸ್ 25 ಇಂಟು 10, 5 ಪ್ಲಸ್ 250, 255 ರೂಪಾಯಿ. 25 ಕಿಲೋಮೀಟರ್ ಚಲಿಸಲು ಬೇಕಾದ ಅಮೌಂಟ್ ಎಷ್ಟು? 255 ರೂಪಾಯಿ. ಈ ರೀತಿ ಈ ಲೆಕ್ಕವನ್ನ ಮಾಡಬೇಕು. ಬರ್ಕೊಡ್ರಿ ಇದು. ಮುಂದಿನ ಪ್ರಶ್ನೆ ಇದೆ. ಆಯ್ತು, ಸ್ಪೀಡ್ ಆಗಿ ಬರ್ಕೋದು. ಮುಂದಿನ ಪ್ರಶ್ನೆ, ಎರಡು ಪರಿಪೂರಕ ಕೋನಗಳಲ್ಲಿ ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ 18 ಡಿಗ್ರಿ ಅಧಿಕವಾಗಿದೆ, ಅವುಗಳನ್ನ ಕಂಡುಹಿಡಿಯಿರಿ. ಪರಿಪೂರಕ ಅಂತಂದಾಗ ಎರಡು ಕೋನಗಳ ಮೊತ್ತ, ಸಪೋಸ್ ಎ ಪ್ಲಸ್ ಬಿ ಈಕ್ವಲ್ಸ್ ಟು 180 ಡಿಗ್ರಿ. ಪರಿಪೂರಕ ಅಂತಂದ್ರೆ 180, ಪೂರಕ ಅಂದ್ರ 90 ಡಿಗ್ರಿ. ಎರಡು ಕೋನಗಳ ನಂತರ ಆ ಎರಡು ಕೋನಗಳು ಎಕ್ಸ್ ಮತ್ತು ವೈ ಆಗಿರಲಿ. ಪರಿಹಾರ, ಎರಡು ಕೋನಗಳು ಎಕ್ಸ್ ಮತ್ತು ವೈ ಆಗಿರಲಿ. ಎರಡು ಕೋನಗಳ ಮೊತ್ತ ಎಷ್ಟಾಗಿರ್ತದ ಪರಿಪೂರಕ ಅಂತಂದಾಗ? ಹೇಳಿಕೆಯಂತೆ ಎರಡು ಪರಿಪೂರಕ ಕೋನಗಳಲ್ಲಿ ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ 18 ಡಿಗ್ರಿ ಅಧಿಕವಾಗಿದೆ. ದೊಡ್ಡ ಕೋನ ಎಕ್ಸ್ ಅಂತ ತಗೊಂಡಾಗ ಚಿಕ್ಕ ಕೋನ ವೈ ಆಗಿರ್ತದ. ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ 18 ಡಿಗ್ರಿ ಹೆಚ್ಚಾಗಿದೆ ಅಂದ್ರ ಈಕ್ವಲ್ಸ್ ಟು ವೈ ಪ್ಲಸ್ 18 ಅಂತ ಹೇಳಿ ಆಗ್ತದ. ಅರ್ಥ ಆಯ್ತಿದು? ಎಕ್ಸ್ ಕೋನವನ್ನ ವೈ ಕೋನಕ್ಕೆ ಈಕ್ವಲ್ ಆಗ್ಬೇಕಾದ್ರೆ ಇದ್ರಲ್ಲಿ 18 ಕೂಡಿಸ್ಬೇಕು. ಬಹಳ ಜನ ವಿದ್ಯಾರ್ಥಿಗಳು ಏನ್ ಮಾಡ್ತಾರ ಅಂದ್ರ ಎಕ್ಸ್ ಪ್ಲಸ್ 18 ಈಕ್ವಲ್ಸ್ ಟು ವೈ ಅಂತ ತಗೋತಾರೆ. ಅಂದ್ರ ಸಪೋಸ್ ಇಲ್ಲಿ ನೋಡ್ರಿ, ಇದು 162 ಅಂತ ತಿಳ್ಕೊರಿ. ಯಾವುದು? ಎಕ್ಸ್ ಕೋನ. ವೈ ಕೋನ ಎಷ್ಟಿರ್ಬೇಕು ಅಂತಂದ್ರೆ ಇದನ್ನು 162 ಆಗ್ಬೇಕು. ಅದು ಆಗ್ಬೇಕಾದ್ರೆ ಅದ್ರಾಗ 18 ಕೂಡಿಸ್ಬೇಕು, ಅವಾಗ ಈಕ್ವಲ್ ಅನ್ನ ಆಗ್ತದೆ. ಹಂಗಾಗಿ ಎರಡು ಏನಾಗ್ತದ ಅಂತ ಇದು ದೊಡ್ಡದು ಇದು ಚಿಕ್ಕದ, ಅದರಲ್ಲಿ 18 ಕೋನವನ್ನು ಕೂಡಿಸ್ತೇವೆ. ಇದನ್ನ ಸಮೀಕರಣ 1 ಅಂತ ಇಟ್ಕೊಳ್ಳೋಣ. ಸಮೀಕರಣ 2ರಲ್ಲಿ ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು 180 ಡಿಗ್ರಿ. ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು 180 ಡಿಗ್ರಿ. ಯಾಕ? ಎರಡು ಪರಿಪೂರಕ ಕೋನಗಳಲ್ಲಿ ಎರಡು ಪರಿಪೂರಕ ಅಂತ 180 ಡಿಗ್ರಿ ಆಗ್ತದ. ಇವಾಗ ಎಕ್ಸ್ ಬೆಲೆ ಇದ್ರಲ್ಲಿ ಆದೇಶ ಮಾಡಿದಾಗ ಸಮೀಕರಣ 1 ಇದು 2 ಅಂತ ತಗೋರಿ. ಸಮೀಕರಣ 1 ಎರಡರಲ್ಲಿ ಆದೇಶಿಸಿದಾಗ ಎಕ್ಸ್ ಅಂತಂದ್ರ ವಾಯು ಪ್ಲಸ್ 18 ಪ್ಲಸ್ ವಾಯು ಈಕ್ವಲ್ಸ್ ಟು 180. ಎರಡು ವಾಯು ಈಕ್ವಲ್ಸ್ ಟು 180 ಮೈನಸ್ 18. ಎರಡು ವಾಯು ಈಕ್ವಲ್ಸ್ ಟು 10ರಲ್ಲಿ 8 ಹೋದ್ರ 2 ಉಳಿತು. ಇಲ್ಲಿ 7ರಲ್ಲಿ 1 ಹೋದ್ರ 6, 162. ವಾಯು ಬೆಲೆ ವಾಯು ಈಕ್ವಲ್ಸ್ ಟು 162 ಭಾಗಿಲೆ 2 ಮಾಡಿದಾಗ 2 8 2 1 ವಾಯು ಬೆಲೆ ಎಷ್ಟು? 81.
y ಬೆಲೆ 81 ಬಂತು, x ಬೆಲೆನ ಕಂಡುಹಿಡಿಯಬೇಕು. y ಈಕ್ವಲ್ಸ್ ಟು 81 ಅನ್ನು ಸಮೀಕರಣ 1ರಲ್ಲಿ ಆದೇಶ ಮಾಡಿ, 2ರಲ್ಲಿ ಆದೇಶ ಮಾಡಿ. ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಸಮೀಕರಣ 1 ಏನು, x ಈಕ್ವಲ್ಸ್ ಟು y ಪ್ಲಸ್ 18 ಅಂತ ಹೇಳಿದ, x ಈಕ್ವಲ್ಸ್ ಟು 91 ಪ್ಲಸ್ 18, x ಬೆಲೆ ಎಷ್ಟು ಬರ್ತದ, 99. ಇವೆರಡನ್ನ ಕೂಡಿಸಿದಾಗ ಅವೆರಡನ್ನ ಆಗ್ತವ ಅಂತಂದ್ರೆ ಪರಿಪೂರಕ ಆಗ್ತವ. ತಾಳೆ x ಪ್ಲಸ್ y ಈಕ್ವಲ್ಸ್ ಟು 180, x ಬೆಲೆ 99 ಪ್ಲಸ್ ಇದು 99, ಎರಡನ್ನ ಕೂಡಿಸಿ 180 ಈಕ್ವಲ್ಸ್ ಟು 180. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣದ ಜೋಡಿಗಳು ಪಾಠದಲ್ಲಿನ ಕೆಲವು ಹೇಳಿಕೆ ಪ್ರಶ್ನೆಗಳ ಉತ್ತರವನ್ನು ನೋಡಿದೆ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಪ್ರಶ್ನೆಗಳ ಉತ್ತರವನ್ನು ನೋಡೋಣ. ವಿಡಿಯೋನ ಇಷ್ಟ ಆದ್ರೆ ನಮ್ಮ ಚಾನಲ್ ಅನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.